ನಿಮ್ಮ ವೆಬ್ಸೈಟ್ ಅಥವಾ ಬ್ಲಾಗ್‌ದು ಟ್ರಾಫಿಕ್ ಸಡನ್ ಆಗಿ ಡಿಕ್ರೀಸ್ ಆಗಿದೆಯಾ? ನೀವು ಪೋಸ್ಟ್‌ಗಳನ್ನ ಹಾಕಿದ್ರು ಕೂಡ ಟ್ರಾಫಿಕ್ ಬರ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ? ಸೊಲ್ಯೂಷನ್ ಅನ್ನೋದು ಸಿಂಪಲ್ ಏನಂತಂದ್ರೆ ಓಲ್ಡ್ ಪೋಸ್ಟ್‌ಗಳನ್ನ ಅಪ್ಡೇಟ್ ಮಾಡಿ. ಈ ವಿಡಿಯೋದಲ್ಲಿ ಓಲ್ಡ್ ಪೋಸ್ಟ್‌ಗಳನ್ನ ಯಾವ ತರ ಅಪ್ಡೇಟ್ ಮಾಡ್ಕೊಂಡು ಟ್ರಾಫಿಕ್ ಅನ್ನ ಜಾಸ್ತಿ ಮಾಡೋದು ಅನ್ನೋದನ್ನ ನಾವು ನೋಡೋಣ. ವೈ ಓಲ್ಡ್ ಪೋಸ್ಟ್ಸ್ ಮ್ಯಾಟರ್? ವರ್ಡ್‌ಪ್ರೆಸ್ ಬ್ಲಾಗ್ ಅಲ್ಲಿ ಓಲ್ಡ್ ಪೋಸ್ಟ್ಸ್‌ಗಳಂತಂದ್ರೆ ಡೆಡ್ ಅಲ್ಲ. ಗೂಗಲ್‌ಗೆ ಓಲ್ಡ್ ಕಂಟೆಂಟ್ ಅನ್ನೋದು ಅಪ್ಡೇಟ್ ಆಗಿದ್ರೆ ಅದನ್ನ ಫ್ರೆಶ್ ಕಂಟೆಂಟ್ ಅಂತ ಕನ್ಸಿಡರ್ ಮಾಡುತ್ತೆ. ಸಿಂಪಲ್ ಒಂದು ಅಪ್ಡೇಟ್ ಇಂದಾನೆ ಕೂಡ ನಿಮ್ಮ ಒಂದು ಟ್ರಾಫಿಕ್ ಡಬಲ್ ಕೂಡ ಆಗ್ಬಹುದು. ಫೈಂಡ್ ಲೋ ಪರ್ಫಾರ್ಮಿಂಗ್ ಪೋಸ್ಟ್. ಫಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕಂತಂದ್ರೆ ಲೋ ಟ್ರಾಫಿಕ್ ಇರುವಂತ ಕಂಟೆಂಟ್ ಅನ್ನ ಅಂದ್ರೆ ಪೋಸ್ಟ್ ಗಳನ್ನ ಫೈಂಡ್ ಮಾಡಿ ಗೂಗಲ್ ಸರ್ಚ್ ಕನ್ಸೋಲ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಪೇಜ್ ಸೆಕ್ಷನ್ಸ್ ನಲ್ಲಿ ಇಂಪ್ರೆಷನ್ಸ್ ಜಾಸ್ತಿ ಇದ್ದು ಕ್ಲಿಕ್ಸ್ ಕಡಿಮೆ ಇರುವಂತ ಪೋಸ್ಟ್ ಗಳನ್ನ ನೋಡಿ. ಆ ತರ ಇತ್ತಂತಂದ್ರೆ ಆ ಪೋಸ್ಟ್ ಗಳನ್ನ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಕಂಟೆಂಟ್ ಪ್ರಾಪರ್ಲಿ. ಓಲ್ಡ್ ಪೋಸ್ಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಔಟ್ಡೇಟೆಡ್ ಕಂಟೆಂಟ್ ಗಳನ್ನ ರಿಮೂವ್ ಮಾಡಿ. ಟಿಪ್ಸ್, ಎಕ್ಸಾಂಪಲ್ಸ್, ಸ್ಕ್ರೀನ್ ಶಾಟ್ಸ್ ಗಳನ್ನ ಆಡ್ ಮಾಡಿ. ಕಂಟೆಂಟ್ ಲೆಂತ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಂತಂದ್ರೆ ಗೂಗಲ್‌ಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇಂಪ್ರೂವ್ ಎಸ್-ಇ-ಒ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು ಎಸ್-ಇ-ಒ ಅಪ್ಡೇಟ್. ಟೈಟಲ್ ಟ್ಯಾಗ್ ಅನ್ನ ಇಂಪ್ರೂವ್ ಮಾಡಿ. ಮೆಟಾ ಡಿಸ್ಕ್ರಿಪ್ಷನ್ ಅನ್ನ ಕ್ಯಾಚಿಯಾಗಿ ಬರೀರಿ. ಮೇನ್ ಕೀವರ್ಡ್ ಅನ್ನ ಫಸ್ಟ್ 100 ವರ್ಡ್ಸ್ ಗಳಲ್ಲಿ ಯೂಸ್ ಮಾಡಿ. ಇಂಟರ್ನಲ್ ಲಿಂಕ್ ಅನ್ನ ಆಡ್ ಮಾಡಿ. ಅದೇ ರೀತಿಯಾಗಿ ರಿಲೇಟೆಡ್ ಪೋಸ್ಟ್‌ಗೆ ಲಿಂಕ್ಸ್ ಗಳನ್ನ ಕೊಡಿ. ಆಡ್ ಫ್ರೆಶ್ ಮೀಡಿಯಾ. ಓಲ್ಡ್ ಪೋಸ್ಟ್‌ನಲ್ಲಿ ಇಮೇಜಸ್ ಇಲ್ಲ ಅಂತಂದ್ರೆ ನ್ಯೂ ಕಂಟೆಂಟ್ ಅಲ್ಲಿ ಹೊಸ ಇಮೇಜಸ್‌ಗಳಾಗಿರ್ಬೋದು, ಇನ್ಫೋಗ್ರಾಫಿಕ್ಸ್ ಆಗಿರ್ಬೋದು, ಶಾರ್ಟ್ ವಿಡಿಯೋಸ್‌ಗಳನ್ನ ಎಂಬೆಡ್ ಮಾಡಿ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಯೂಸರ್ ಪೇಜ್ ಟೈಮ್ ಅನ್ನೋದು ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅಪ್ಡೇಟ್ ಪಬ್ಲಿಷ್ ಡೇಟ್. ಕಂಟೆಂಟ್ ಅನ್ನೋದು ಮೇಜರ್ ಆಗಿ ಅಪ್ಡೇಟ್ ಆದ್ಮೇಲೆ ಪಬ್ಲಿಷ್ ಆಗಿರುವಂತ ಡೇಟ್ ಅನ್ನ ಅಪ್ಡೇಟ್ ಮಾಡಿ. ಇಲ್ಲ ಅಂತಂದ್ರೆ ಲಾಸ್ಟ್ ಅಪ್ಡೇಟೆಡ್ ಡೇಟ್ ಅನ್ನ ಅಪ್ಡೇಟ್ ಮಾಡಿ. ಇದರಿಂದ ಗೂಗಲ್‌ಗೆ ಏನಾಗುತ್ತೆ ಅಂತಂದ್ರೆ ಪೋಸ್ಟ್ ಅನ್ನೋದು ಫ್ರೆಶ್ ಆಗಿ ಇದೆ ಅನ್ನೋ ಒಂದು ಸಿಗ್ನಲ್ ಹೋಗುತ್ತೆ. ನ್ಯೂ ಪೋಸ್ಟ್ ಅನ್ನ ಬರಿಬೇಕು ಅಂತಾನೆ ಇಲ್ಲ. ಓಲ್ಡ್ ಪೋಸ್ಟ್ ಗಳನ್ನ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಿದ್ರೆ ಸಾಕು ಮ್ಯಾಸಿವ್ ಟ್ರಾಫಿಕ್ ಬರುತ್ತೆ. ಈ ಟಿಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಟ್ರೈ ಮಾಡಿ. ನಿಮ್ಮ ಒಂದು ಬ್ಲಾಗ್ಗೆ ಟ್ರಾಫಿಕ್ ಖಂಡಿತ ಬರುತ್ತೆ. ವಿಡಿಯೋ ಹೆಲ್ಪ್‌ಫುಲ್ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿ ಬ್ಲಾಗಿಂಗ್ ರಿಲೇಟೆಡ್ ಯಾವುದೇ ವಿಡಿಯೋಸ್‌ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.